ನೋಡಿ ಯಾವ ರೀತಿ ಹೊಡೆದಿದೆ ಅಂತ. ಸೊ ಗೈಸ್ ಇತ್ತ ಕಡೆ ಹೊಡೆದಿದ್ರೆ ಇತ್ತ ಕಡೆ ಬಂದ್ಬಿಟ್ಟೈತೆ ನೋಡಿ. ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ನಾವಿವತ್ತು ಒಂದು ಹೊಸ ಎಕ್ಸ್ಪರಿಮೆಂಟ್ನ ಮಾಡ್ತಿದ್ದೀವಿ. ಸೊ ಏನಪ್ಪ ಅದು ಹೊಸ ಎಕ್ಸ್ಪರಿಮೆಂಟ್ ಅಂತಂದರೆ, ಸೊ ಬಲೂನಿಂದ ಪಾಕೆಟ್ ಶಾಟ್ನ ಮಾಡ್ತಿದ್ದೀನಿ. ಸೊ ಇದು ತುಂಬ ಅಂದರೆ ತುಂಬ ಡೇಂಜರಸ್ ಎಕ್ಸ್ಪರಿಮೆಂಟು, ಬಟ್ ಸಿಂಪಲ್ ಆಗಿರುತ್ತೆ ಮಾಡೋದಕ್ಕೆ. ಇದು ಈ ಎಕ್ಸ್ಪರಿಮೆಂಟ್ ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ಸೊ ಕಾಲೇಜ್ ಹುಡುಗಿರು ಆ್ಯಂಡ್ ಹೆಣ್ಮಕ್ಳು, ಸೊ ಹುಡುಗರು ಇರ್ತಾರಲ್ಲ, ಸೊ ಅವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಅದು ಹೆಂಗೆ ಅಂತಂದರೆ, ಸೊ ನಾವು ನಾರ್ಮಲಾಗಿ ಗನ್ನ ಯೂಸ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಆ ಗನ್ ಲೈಸೆನ್ಸ್ ಬೇಕು, ಅದು ಕಿರಿಕಿರಿ ಜಾಸ್ತಿ. ಬಟ್ ಈ ಪಾಕೆಟ್ ಶಾಟ್ ಅನ್ನೋದು ಲೀಗಲ್ ಇದೆ. ಸೊ ಗೈಸ್, ಇದನ್ನು ಮಿಸ್ಯೂಸ್ ಮಾಡಿದೆ ನಿಮ್ಮ ಸೇಫ್ಟಿ ಆ್ಯಂಡ್ ಎಜುಕೇಷ್ನಲ್ ಪರ್ಪಸ್ಗಾಗಿ ಸೊ ಈ ಎಕ್ಸ್ಪರಿಮೆಂಟ್ನ ನಿಮಗಾಗಿ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಅವ್ರಿಗೆ ಮನೆಯಲ್ಲಿರ್ತಾರಲ್ಲ, ಸೊ ಹೆಣ್ಮಕ್ಳಿಗೆ ಅವರು ಈ ವಿಡಿಯೋ ತುಂಬ ನೋಡಬೇಕು. ತುಂಬ ಅಂದರೆ ಮುಖ್ಯ. ಸೊ ಈ ಎಕ್ಸ್ಪರಿಮೆಂಟು ತುಂಬ ಅಂದರೆ ತುಂಬ ಡೇಂಜರಸ್ ಇರುತ್ತೆ. ಆ್ಯಂಡ್ ಹಾಗೆ ಸೊ ಇದನ್ನು ಮಿಸ್ಯೂಸ್ ಮಾಡದೆ ಸೊ ಉಪಯೋಗಕ್ಕಾಗಿ ಬಳಸ್ಕೋತೀರಂತ ನಾನು ಅನ್ಕೋತಾ ಇದ್ದೀನಿ. ಸೊ ದಯವಿಟ್ಟು ಯಾರು ಮಿಸ್ಯೂಸ್ ಮಾಡಬೇಡಿ. ಸೊ ನೀವು ಮಿಸ್ಯೂಸ್ ಮಾಡಿದ್ರೆ ನಾನು ಹೊಣೆ ಅಲ್ಲ. ಸೊ ಹಾಗಾಗಿ ನಾನು ಹೇಳೋದೇನಂತಂದರೆ, ಇದನ್ನು ನಿಮ್ಮ ಸೇಫ್ಟಿ ಪರ್ಪಸ್ಗಾಗಿ ಈ ಎಕ್ಸ್ಪರಿಮೆಂಟ್ ಮಾಡ್ತಿದ್ದೀನಿ. ಸೊ ಇನ್ನು ತಡ ಮಾಡಿದೆ ಎಕ್ಸ್ಪರಿಮೆಂಟ್ನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಟು ಅವರ್ ಚಾನಲ್ ದ ಶ್ರೀಧರ್ ಎಕ್ಸ್ಪರಿಮೆಂಟ್ಸ್. ಸೊ ಇಂಥ ಕ್ರೇಜಿ ಎಕ್ಸ್ಪರಿಮೆಂಟ್ಸು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಈಗ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬರ್ಸ್ಗೆ ಸೊ ನಾನೊಂದೇ ಹೇಳ್ತೀನಿ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಸಪೋರ್ಟ್ ಮಾಡ್ತಾ ಇರೋ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಡೈಲಿ ನನ್ನ ಕಂಟೆಂಟ್ನ ನೋಡ್ತಾ ಇರೋ ಸಬ್ಸ್ಕ್ರೈಬರ್ಸ್ಗೆ ತುಂಬ ಥ್ಯಾಂಕ್ಸು. ಸೊ ಇನ್ನು ವಿಡಿಯೋ ಲೇಟ್ ಮಾಡಿದೆ, ತಡ ಮಾಡಿದೆ, ಎಕ್ಸ್ಪರಿಮೆಂಟ್ನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಗೈಸ್ ಬನ್ನಿ ನನ್ನ ಜೊತೆ. ಸೊ ಇನ್ನೊಂದು ಏನಂತಂದರೆ, ಈ ಪಾಕೆಟ್ ಶಾಟು ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ಸೊ ನೀವು ನನ್ನ ವಾಟ್ಸಪ್ ನಂಬರ್ ಅಂದರೆ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಸೊ ಡಿಸ್ಕ್ರಿಪ್ಷನಲ್ಲಿ. ಸೊ ದಯವಿಟ್ಟು ನೀವು ಅದಕ್ಕೆ ವಾಟ್ಸಪ್ಪಲ್ಲಿ ಸೊ ನಿಮ್ಗೆ ಬೇಕಂತಂದರೆ ನನಗೆ ಆರ್ಡರ್ ಮಾಡಿ. ಸೊ ನಾನೇ ತಂದು ಕೊಡ್ತೀನಿ. ಮಿನಿಮಮ್ ಆದರೂ ಒಂದು 2 ಪ್ರಾಡಕ್ಟ್ನ ಆರ್ಡ್ರ್ ಮಾಡಿ. ಸೊ ಒಂದು ಪ್ರಾಡಕ್ಟ್ ಬಂದು 100 ರೂಪೀಸ್ ಇರುತ್ತೆ. ಸೊ ಇದರ ಕಾಸ್ಟ್ ಎಲ್ಲ ಹೋಗಿ ನನಗೆ 10 ರೂಪಾಯಿ ಸಿಗಲಿ ಸಾಕು. ಸೊ ಗೈಸ್, ಆ ಪಾಕೆಟ್ ಶಾಟ್ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಸೊ ನೀವು ಬೇಕಂತಂದರೆ ಪಾಕೆಟ್ ಶಾಟ್ನ ಅಮೆಝಾನಲ್ಲಿ ಹೋಗಿ ನೋಡಿ, ಪಾಕೆಟ್ ಶಾಟ್ ಅಂತ. ಸೊ ಅದು ಎಷ್ಟು ಪ್ರೈಸ್ ಇರುತ್ತೆ ಅಂತ. ಸೊ ಅದಕ್ಕಿಂತ ಕಮ್ಮಿ ಅಂದರೆ ಲೋ ಬಜೆಟ್, ಸೊ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ಪಾಕೆಟ್ ಶಾಟ್ನ ರೆಡಿ ಮಾಡ್ತಿದ್ದೀನಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ರೀಲ್ನ. ಬಟ್ ಏನಂತಂದರೆ ಮಿಸ್ಯೂಸ್ ಮಾಡಿಬಿಡಿ ದಯವಿಟ್ಟು. ಸೊ ಲೇಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ, ಬಂದುಬಿಡಿ. ಸೊ ಗೈಸ್ ನೋಡಿ, ಸೊ ನನ್ನ ಹತ್ರ ಮೈಕ್ ಇಲ್ಲ, ಒಂದು ಸ್ವಲ್ಪ ರಿಪೇರಿ ಬಂದಿದೆ. ಅದು ನೀರಲ್ಲಿ ಬಿದ್ದೋಗಿ ಎಕ್ಸ್ಪರಿಮೆಂಟ್ ಮಾಡ್ತಿದ್ರೆ ನೀರಲ್ಲಿ ಬಿದ್ದೋಯ್ತು. ಸೊ ಹಾಗಾಗಿ ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ. ಸೊ ಗೈಸ್, ನಾವಿವಾಗ ನಮ್ಗೆ ಬೇಕಾಗಿರೋದು ಒಂದು ಬಾಟಲು, ಸಿಂಪಲ್ ಬಾಟಲು ಆ್ಯಂಡ್ ಒಂದು ಬಲೂನು ಆ್ಯಂಡ್ ಒಂದು ನೈಫ್ ಇರಬೇಕಷ್ಟೆ. ಸೊ ಈಗ ಇದನ್ನು ಅರ್ಧಕ್ಕೆ ಕಟ್ ಮಾಡ್ಕೋಬೇಕು. ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಈಸಿಯಾಗಿರುತ್ತೆ. ಸೊ ಒಂದು ಸ್ವಲ್ಪ ಬಿ ಕೇರ್ಫುಲ್ಲಾಗಿ ಮಾಡಿ ನಿಮಗೂ ಬೇಕಂತಂದರೆ. ಬಟ್ ನೀವು ಮಾಡೋದು ಓನ್ಲಿ 1 ಶಾಟ್ ಮಾತ್ರ ಬರುತ್ತೆ ಅಷ್ಟೆ. ಸೊ ನಾನು ಮಾಡೋದು ಒಂದು 5 to 10 ಶಾಟ್ಸು ಬರೋ ಹಾಗೆ ನಾನು ಈ ಎಕ್ಸ್ಪರಿಮೆಂಟ್ನ ಮಾಡ್ತೀನಿ. ಸೊ ಬಟ್ ನೀವು ಮಾಡ್ಕೋಬೋದು ಗೈಸ್, ಈಸಿಯಾಗಿರುತ್ತೆ. ಸೊ ನಿಮಗೆ ಇನ್ನೂ ಸ್ಟ್ರೆಂತ್ ಆ್ಯಂಡ್ ಕ್ವಾಲಿಟಿ ಬೇಕಂತಂದರೆ ನೀವು ನನ್ನ ವಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದ ಶ್ರೀಧರ್ ಎಕ್ಸ್ಪರಿಮೆಂಟ್ಸ್ ಅಂತ ಇರುತ್ತೆ ವಾಟ್ಸಪ್ಪಲ್ಲಿ. ಸೊ ಸ್ಟೇಟಸ್ಗೆ ಹೋಗಿ ನೀವು ವಾಟ್ಸಪ್ ಚಾನಲ್ನ ಓಪನ್ ಮಾಡಿ, ವಾಟ್ಸಪ್ನ ಓಪನ್ ಮಾಡಿ. ಸೊ ಅದರಲ್ಲಿ ಚಾರ್ಟ್ಸ್ ಅಂತ ಇರುತ್ತೆ. ಸೊ ಅದನ್ನು ಸ್ಕ್ರೋಲ್ ಮಾಡಿ, ಸ್ಟೇಟಸ್ ಅಂತ ಬರುತ್ತೆ. ಸ್ಟೇಟಸ್ ಅಂದರೆ ನೀವು ನಾರ್ಮಲಾಗಿ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಿರ್ತೀರಲ್ಲ, ಸೊ ಅದಕ್ಕೆ ಹೋಗಿ ಅಲ್ಲಿ ದ ಶ್ರೀಧರ್ ಎಕ್ಸ್ಪರಿಮೆಂಟ್ಸ್ ಅಂತ ಸರ್ಚ್ ಮಾಡಿದ್ರೆ ಸೊ ನನ್ನ ಚಾನಲ್ ಬರುತ್ತೆ. ಅಲ್ಲಿ ಕೂಡ ಫಾಲೋ ಮಾಡ್ಕೊಂಡಿರಿ. ಸೊ ನಾನು ಅಲ್ಲಿ ಡೇ ಟು ಡೇಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಈಗ ಈ ಥರ ನಮಗೂ ಒಂದು ಪೀಸ್ ಬೇಕು. ಸೊ ನೋಡಿ, ಈ ಥರ ನಮಗೆ ಅದು ಪೀಸ್ ಇಲ್ಲದೆ ಇರೋ ಥರ ಕಟ್ ಮಾಡ್ಕೋಬೇಕು. ಸೊ ಗೈಸ್ ನೋಡಿ, ಇನ್ನೊಂದು ಟೇಪ್ ರೋಲ್ ಇರಬೇಕು. ಟೇಪ್ ರೋಲ್ ಇಲ್ಲೊಂದು ಬಲೂನ್ ಐತೆ. ಓಕೆ, ವೇರ್ ಇಸ್ ದ ಟೇಪ್ ರೋಲ್? ಎಸ್. ಸೊ ಗೈಸ್, ಈ ಥರ ಒಂದು ಟೇಪ್ ರೋಲ್ ಬೇಕು ಆ್ಯಂಡ್ ಈ ಥರ ಬಲೂನ್ ಇರಬೇಕು ಆ್ಯಂಡ್ ಇದಕ್ಕೆ ಒಂದು ವಾಟರ್ ಬಾಟ್ಲ್.
ಸೊ ಇದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಸೊ ಇದನ್ನು ಒಂದು ಬೈ ಮಾಡಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡಿರಿ. ಯಾಕಂತಂದರೆ ಸೊ ಸೇಫ್ಟಿಗೋಸ್ಕರ ಯಾರಾದರೂ ನಾಳೆ ರ್ಯಾಗಿಂಗ್ ಆ್ಯಂಡ್ ಬೇರೆ ಬೇರೆ ಇತರೆ ಕಿರಿಕಿರಿ ಮಾಡ್ತಾರಲ್ಲ, ಸೊ ಅವರಿಂದ ನಿಮಗೆ ನೀವು ದೂರ ಇರೋದಕ್ಕೆ ಈ ಪಾಕೆಟ್ ಶಾರ್ಟ್ನ ನಿಮಗೋಸ್ಕರ ಬ್ಯಾಗಲ್ಲಿ ಸೇಫ್ಟಿಯಾಗಿ ಇಟ್ಕೊಂಡಿರಿ. ಸೊ ಅದರ ಅವಸರ ಬಂದಾಗ ಅಂದರೆ ಅದರ ಬಳಕೆ ಬಂದಾಗ ನೀವು ಅದನ್ನು ಬಳಸಬೇಕು. ಸೊ ದಯವಿಟ್ಟು ನೀವು ಎಲ್ಲಂದರೆ ಅಲ್ಲಿ ಮಿಸ್ಯೂಸ್ ಮಾಡಬೇಡಿ. ಸೊ ಮಿಸ್ಯೂಸ್ ಮಾಡಿದ್ರೆ ನಾನು ಹೊಣೆ ಅಲ್ಲ, ಇವಾಗಲೇ ಹೇಳ್ತಿದ್ದೀನಿ ಗೈಸ್. ಸೊ ವಿಡಿಯೋನ ಆದಷ್ಟು ನಿಮ್ಮ ಹೆಣ್ಮಕ್ಳ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನೋಡ್ತಾ ಇರಿ, ನಾನು ಇದನ್ನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ. ಸೊ ಇದರ ಮುಚ್ಚಳ ಸೈಡಿಗೆ ಇಟ್ಕೋಬೇಕು. ಒಂದು ನಿಮಿಷ. ಆ್ಯಂಡ್ ಇದನ್ನು ಈ ಬಲೂನ್ನ ಆಫ್ ಕಟ್ ಮಾಡ್ಕೋಬೇಕು. ಸೊ ಸಿಸರ್ ಇಲ್ಲ, ಬಟ್ ನಾನಂತೂ ಹೀಗೆ ಟ್ರೈ ಮಾಡ್ತೀನಿ. ಸೊ ನೀಟಾಗಿ ಪರ್ಫೆಕ್ಟ್ ಶೇಪ್ ಇರಬೇಕು, ಇಲ್ಲಾಂದರೆ ಪಾಕೆಟ್ ಶಾರ್ಟು ಅದು ವರ್ಕ್ ಆಗೋಲ್ಲ. ಸೊ ಗೈಸ್ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಇದು ನಮಗೆ ಬಲೂನ್, ಇದು ಪಾಕೆಟ್ ಶಾರ್ಟ್, ಇಟ್ ಮೀನ್ಸ್ ಪಾಕೆಟ್ ಬಲೂನ್. ಸೊ ನಾವಿವಾಗ ಇದಕ್ಕೆ ಫುಲ್ಲಾಗಿ ಕವರ್ ಮಾಡಬೇಕು. ಕವರ್ ಮಾಡಬೇಕು ಅಂತಂದರೆ ಅದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಬಾಟಲ್ನ ಇದರೊಳಗೆ ಹತ್ತಿಸ್ಬೇಕು. ಸೊ ನಾನು ಹೇಳೋದು ನಿಮ್ಗೆ ಕೇಳಿಸ್ತಿರಲ್ಲ ಮೇ ಬಿ. ಸೊ ಒಂದು ಸ್ವಲ್ಪ ವಾಲ್ಯೂಮ್ನ ರೈಸಲ್ಲಿ ಇಕ್ಕಿರ್ತೀನಿ. ಸೊ ಗೈಸ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಯಾವ ರೀತಿ ಮಾಡ್ತೀನಿ, ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ. ಸೊ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮಗಿದು. ಸೊ ಗೈಸ್ ಇಷ್ಟೇ. ಇದೀನಿ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ, ಬಿಡಲ್ಲ ಎಕ್ಸ್ಪೆರಿಮೆಂಟ್. ಸೊ ನೀವು ಪಾಕೆಟ್ ಶಾರ್ಟ್ ಅಂದರೆ ನಿಮ್ಗೆ ಗೊತ್ತಿರಲ್ಲ. ಸೊ ಇದೇ ಮೊದಲನೇ ಸತಿ ನೋಡ್ತಾ ಇರ್ಬೋದು ನೀವು. ಯಾಕಂತಂದರೆ ಇದು ಎಲ್ಲೂ ಬಳಕೆ ಇಲ್ಲ. ಸೊ ನಾನು ನಿಮಗೆ ನನ್ನ ಹತ್ರ ಒಂದು 100 ಪ್ರಾಡಕ್ಟ್ಸ್ ಆಲ್ರೆಡಿ ರೆಡಿ ಇದೆ. ಸೊ ಅದನ್ನು ಬಿಸ್ನೆಸ್ ಮಾಡಬೇಕಲ್ವಾ. ಸೊ ಅದಕ್ಕಾಗಿ ಈ ಪಾಕೆಟ್ ಶಾರ್ಟ್ನ ನಿಮಗೆ ತೋರಿಸ್ತಿದ್ದೀನಿ ಆ್ಯಂಡ್ ಎಕ್ಸ್ಪೆರಿಮೆಂಟು ಮಾಡ್ತಿದ್ದೀನಿ. ನಾನು ಓಪನ್ ಮೈಂಡ್ ಗೈಸ್, ಅದರಲ್ಲಿ ಬಚ್ಚಿಕೋದೇನಿಲ್ಲ ಆ್ಯಂಡ್ ನಾನು ತಗೊಂಡು ತಿನ್ನೋದೇನಿಲ್ಲ. ಬಟ್ ನಿಮಗಾಗಿ ಈ ಪಾಕೆಟ್ ಶಾರ್ಟ್ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡ್ತಿದ್ದೀನಿ. ಸೊ ಗೈಸ್ ನೋಡ್ತಾ ಇದ್ದೀನಿ, ಇದನ್ನು ಒಂದು ಸ್ವಲ್ಪ ಟೈಟಾಗಿ ಹಾಕಬೇಕು. ಸೊ ನಾನು ಇನ್ನೂ ಪ್ರೀಮಿಯಮ್ ಕ್ವಾಲಿಟಿಯಲ್ಲಿ ಮಾಡಿದ್ದೀನಿ. ಸೊ ನೀವು ನನ್ನ ವಾಟ್ಸಪ್ ಚಾನಲ್ಗೆ ಹೋಗಿ ಆ್ಯಂಡ್ ವಾಟ್ಸಪ್ ನಂಬರ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದರಲ್ಲಿ ಹೋಗಿ ನೋಡಿ. ಸೊ ತುಂಬ ಪ್ರೀಮಿಯಮ್ ಕ್ವಾಲಿಟಿ ಇರೋ ಪಾಕೆಟ್ ಶಾರ್ಟ್ನ ನಾನು ನಿಮಗೆ ಅವೈಲೇಬಲ್ ಅಲ್ಲಿರ್ತೀನಿ. ಸೊ ಗೈಸ್ ಇದು ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ಗಾಗಿ ಮಾಡ್ತಿದ್ದೀನಿ ಈ ಥರ. ಸೊ ಗೈಸ್ ನೋಡಿ, ಸೊ ಪಾಕೆಟ್ ಶಾರ್ಟ್ ರೆಡಿ ಇದೆ. ಸೊ ಇದಕ್ಕೆ ಈಗ ಬುಲೆಟ್ಸ್ ಬೇಕಲ್ವಾ. ಸೊ ಆ ಬುಲೆಟ್ಸು ಈಗ ನನ್ನ ಟೇಬಲ್ ಇದೆ. ಸೊ ಎಮರ್ಜೆನ್ಸಿಗಂತ ಒಂದು ಬುಲೆಟ್ಸ್ ಪಾಕೆಟ್ ಶಾರ್ಟ್ಸ್ನ ಈ ಥರ ಬುಲೆಟ್ಸು ಅಂದರೆ ಈ ಥರ ಬಾಲ್ಸ್ ಇರುತ್ತೆ. ಇವು ಇದಕ್ಕೆ ಬುಲೆಟ್ಸ್ ಥರ ವರ್ಕ್ ಆಗುತ್ತೆ ಗಾಯ್ಸ್. ಸೊ ದಯವಿಟ್ಟು ಹೇಳ್ತಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ. ಸೊ ನೀವು ಮಿಸ್ಯೂಸ್ ಮಾಡಿದ್ರೆ ನಾನಂತೂ ಹೊಣೆ ಅಲ್ಲ. ಸೊ ನೋಡ್ತಾ ಇರಿ, ಮಿಸ್ಯೂಸ್ ಮಾಡಬೇಡಿ. ಇದು ಎಜುಕೇಷನ್ ಆ್ಯಂಡ್ ಸೇಫ್ಟಿ ಪರ್ಪಸ್ಗೋಸ್ಕರ ನಿಮಗೋಸ್ಕರ ಮಾಡ್ತಿದ್ದೀನಿ. ಸೊ ಗೈಸ್ ಸಿಂಪಲ್ ನೋಡಿ, ಈ ಥರ ಬಾಲ್ ಇರುತ್ತೆ, ಇದರೊಳಗೆ ಹಾಕ್ಬಿಡೋದು. ಸೊ ಇದನ್ನು ಹಿಡಿದು ಹಿಂಗೆ ಒಂದು ಸ್ವಲ್ಪ ಈ ಥರ ಎಳೆದು ಬಿಡ್ಬೇಕಷ್ಟೇ. ಸೊ ಪಾಕೆಟ್ ಶಾರ್ಟ್ ಈಸ್ ರೆಡಿ. ಸೊ ಗೈಸ್ ನಾನು ನಿಮಗೆ ಟ್ರಯಲ್ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ನಮ್ಮ ಹತ್ರ ಈಗ ಕಾರ್ಡ್ಬೋರ್ಡ್ ಇದೆ, ಜಸ್ಟ್ ಎಕ್ಸಾಂಪಲ್ ಅಂದರೆ ಸ್ಯಾಂಪಲ್ಗೋಸ್ಕರ ನಿಮ್ಗೆ ತೋರಿಸೋದಕ್ಕೆ. ಸೊ ನಾನು ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ನಿಮಿಷ. ಸೊ ಈಗ ಅದಕ್ಕೆ ಎಕ್ಸ್ಪೆರಿಮೆಂಟ್ನ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ನಾನೀಗ ಟೆಸ್ಟ್ ಮಾಡ್ತಿದ್ದೀನಿ. ನೋಡಿ ನಿಮಿಷ, ಇದರೊಳಗೆ ತೂಕಕ್ಕೆ ಏನಾದರೂ ಹಾಂ ರೈಟ್ ನೋಡಿ, ಸ್ಯಾಂಪಲ್ ನಾನು ಎಕ್ಸ್ಪೆರಿಮೆಂಟ್ನ ಈಗ ಟ್ರಯಲ್ ಹಾಕ್ತೀನಿ. ಸೊ ಇದರಲ್ಲಿ ಆಲ್ರೆಡಿ ನಮ್ಮ ಬುಲೆಟ್ ಇದೆ. ಸೊ ಇದನ್ನು ಬುಲೆಟ್ ಅನ್ನೋದಕ್ಕಿಂತ ಸೊ ನಾವು ಗೋಲಿ ಅನ್ನೋಣ. ಯಾಕಂತಂದರೆ ಬುಲೆಟ್ ಈಸ್ ಸೊ ಯೂಟ್ಯೂಬ್ ಆಲ್ಗರಿದಮ್ ಅಕ್ಸೆಪ್ಟ್ ಮಾಡಲ್ಲ, ಬಟ್ ನಾವು ಗೋಲಿ ಅನ್ನೋಣ. ಸೊ ಗೈಸ್ ನೋಡಿ, ಸೊ ಇದನ್ನು ಟ್ರಯಲ್ ಆಗಿ ಹೆಂಗೆ ಇದು ಮಾಡ್ತೀನಿ ಅಂತ. ಸೊ ಫಸ್ಟು ಮೊದಲನೇದು ವರ್ಕ್ ಆಗಿಲ್ಲ. ಸೊ ಬಲೂನ್ ಅಂದರೆ
ಇದೇ ಥರ ಇರುತ್ತೆ. ಬಲೂನು ಒಂದು ಸ್ವಲ್ಪ ವರ್ಕ್ ಆಗಲ್ಲ. ಸೊ ಇದು ಪ್ರೀಮಿಯಮ್ ಇರೋ ಇದಾದರೆ ವರ್ಕ್ ಆಗುತ್ತೆ. ಗೈಸ್ ನೋಡ್ತಾ ಇರಿ. ಸೊ ಗೈಸ್ ನೋಡಿ ಯಾವ ರೀತಿ ಹೊಡೆದಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಹಾಗೆಯೇ ತಗೊಬರ್ತೀನಿ ನೋಡಿ. ಸೊ ಗೈಸ್ ನೋಡಿ, ನೋಡಿದ್ರಾ? ಇದು ಕಾಣಿಸಲ್ಲ ನಿಮಗೆ, ನಾನು ಒಳಗಡೆಯಿಂದ ತೋರಿಸ್ತೀನಿ ನೋಡಿ. ಸೊ ನೋಡಿ, ಇದು ಇತ್ತ ಕಡೆ ತೂರ್ಬಿಟ್ಟು ಆ್ಯಂಡ್ ಇತ್ತ ಕಡೆನೂ ಬಂದಿದೆ ನೋಡಿ. ಸೊ ನಿಮಗೆ ಅದರಲ್ಲಿ ಹೆಂಗೆ ಕಾಣಿಸುತ್ತೆ ಅಂದರೆ ಒಂದು ನಿಮಿಷ ನಾನೇ ತೋರಿಸ್ತೀನಿ. ಸೊ ಗೈಸ್ ನೋಡಿ, ಇಲ್ಲೊಂದು ತೂತು ಬಿದ್ದಿದೆ, ಇಲ್ಲಿ ಡೈರೆಕ್ಟ್ ಇಲ್ಲಿ ಹೋಲ್ ಬಿದ್ದಿದೆ ಆ್ಯಂಡ್ ಮತ್ತೆ ಇತ್ತ ಕಡೆ ಓಪನ್ ಆಗಿ ಬಂದುಬಿಟ್ಟಿದೆ ನೋಡಿ. ಅಷ್ಟೊಂದು ತುಂಬ ಅಂದರೆ ತುಂಬ ಡೇಂಜರ್ ಗಾಯ್ಸ್ ಇದು. ಸೊ ಈಗ ಕಾರ್ಡ್ಬೋರ್ಡ್ ಆಗಿದೆಯಲ್ಲ, ಸೊ ನಾನು ಮಾತಾಡೋ ಭಾಷೆ ಒಂದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಸೊ ತಪ್ಪುಗಳೇನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಈಗ ಗಾಜನ್ನ ಹೊಡೆಯೋದು ನೋಡೋಣ, ಅದು ಯಾವ ರೀತಿ ಹೊಡಿತದೆ. ಸೊ ಗೈಸ್ ನೋಡಿ, ಒಂದು ನಿಮಿಷ ನಾನು ವೀಡಿಯೋ ಆನಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಎಸ್, ಆನಲ್ಲಿದೆ. ಸೊ ಈಗ ಓಕೆ, ಇನ್ನೊಂದು ಬಾಟ್ಲಿದೆ. ಸೊ ಮತ್ತೆ ಇದಕ್ಕೆ ಹಾಕಿ ಮತ್ತೆ ಅದನ್ನು ಹೊಡಿಯೋಣ. ಸೊ ನೋಡ್ತಾ ಇರಿ ಗೈಸ್, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಯಾಕಂತಂದರೆ ನಿಮಗೆ ವೀಡಿಯೋದಲ್ಲಿ ಫುಲ್ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ನಾನು ನೀರು ಹಾಕೋಬರ್ತೀನಿ. ಈಗ ನೋಡಿ, ನಾನು ನೀರನ್ನು ಹಾಕೊಬಂದಿದ್ದೀನಿ ಆ್ಯಂಡ್ ಇದನ್ನು ಇಲ್ಲಿ ಟೆಸ್ಟ್ ಮಾಡೋಣ. ಸೊ ಗೈಸ್ ನೋಡಿ, ಒಂದು ಗೋಲಿನ ತಗೊಂಡು ಆ್ಯಂಡ್ ಇದ್ರೊಳಗೆ ಹಾಕಿ ಆ್ಯಂಡ್ ಹಿಂಗೆ ಎಳಿಬೇಕಷ್ಟೇ ಸಿಂಪಲ್ಲಾಗಿ ನೋಡಿ. ಯಾವ ರೀತಿ ಹೊಡೆದಿದೆ ಅಂತ. ಸೊ ಗೈಸ್, ಇತ್ತ ಕಡೆ ಹೊಡೆದಿದ್ರೆ ಇತ್ತ ಕಡೆ ಬಂದ್ಬಿಟ್ಟೈತೆ ನೋಡಿ. ಸೊ ಗೈಸ್ ನೋಡಿ ಯಾವ ರೀತಿ ಎಷ್ಟೊಂದು ಡೇಂಜರ್ ಅಂತ ನಿಮಗೆ ಈಗ ಗೊತ್ತಾಗುತ್ತೆ. ಸೊ ಇದು ತುಂಬ ಡೇಂಜರು. ಸೊ ನೀವು ಸೇಫ್ಟಿಗೆ ಆ್ಯಂಡ್ ಎಜುಕೇಷ್ನಲ್ ಪರ್ಪಸ್ಗಾಗಿ ಮಾಡ್ತಿದ್ದೀನಿ ವೀಡಿಯೋನ. ಸೊ ದಯವಿಟ್ಟು ನೀವು ಮಿಸ್ಯೂಸ್ ಮಾಡಬೇಡಿ ಗೈಸ್. ಸೊ ಹಾಗೆ ನೋಡಿ, ಆ್ಯಂಡ್ ಈಗ ಇದನ್ನು ಟ್ರಯಲ್ ಮಾಡ್ಕೊಂಡು ಇದು ಯಾವ ರೀತಿ ಹೊಡಿತದೆ ಅಂತ ನೋಡ್ತಾ ಇರಿ. ಸೊ ಗೋಲಿನ ತಗೊಂಡು ಆ್ಯಂಡ್ ಸೆಟ್. ಸೊ ನೋಡಿ, ಈ ಥರ ಓಪನ್ ಆಗೋಗುತ್ತೆ ಹಿಂದೆ. ಸೊ ಇದು ವೇಸ್ಟ್. ಸೊ ನಾವು ಇವಾಗ ಬೇರೆದನ್ನು ಹಾಕ್ಕೋಬೇಕು. ಇನ್ನೊಂದು ಟ್ರಯಲ್ ಹಾಕೊಂಡು ಸೊ ಗೈಸ್ ನೋಡಿ, 1 2 3. ಸೊ ಗೈಸ್ ನೋಡಿ ಯಾವ ರೀತಿ ಹೊಡೆದಿದೆ ಬಾಟ್ಲ್ ಅಂತ. ಸೊ ಕಾಣಿಸ್ತಿದೆಯಾ? ಸೊ ಆ್ಯಂಡ್ ಇತ್ತ ಕಡೆ ಒಳಗಡೆ ಕ್ರ್ಯಾಕ್ ಬಿದ್ದಿದೆ. ಸೊ ಅದು ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ ನೋಡಿ. ಬುಲೆಟ್ ಥರ ಫೈರ್ ಆಗುತ್ತೆ ಇದು. ಕಾಣಿಸ್ತಿದೆಯಾ ನೀಟಾಗಿ? ಸೊ ನೋಡಿ, ಫ್ರೀಸ್ ಅಷ್ಟೇ ನೋಡಿ ಗಾಯ್ಸ್. ಇದು ತುಂಬ ಡೇಂಜರು. ಸೊ ಇದನ್ನು ಸೈಡ್ಗೆ ಇಟ್ಬಿಡೋಣ. ಈಗ ನಾವು ಐರನ್ನ ಹೊಡೆದು ನೋಡೋಣ. ಸೊ ಇದು ಐರನ್. ಸೊ ಇದು ತಟ್ಟೆ, ಸ್ಯಾಂಪಲ್ಗಾಗಿ ತಟ್ಟೆನ ತೊಗೊಂಡಿದ್ದೀನಿ, ವೇಸ್ಟ್ ಆಗಿರೋ ತಟ್ಟೆನ. ಸೊ ಈಗ ನಾನು ಗೋಲಿನ ತಗೊಂಡು ಮತ್ತೆ ಇದ್ರೊಳಗೆ ಹಾಕಿ ಸೊ ಅಲ್ಲಿ ಫೈರ್ ಮಾಡೋಣ. ಮೀನ್ಸ್ ನೋಡ್ತಾ ಇರಿ ಅದು ಯಾವ ರೀತಿ ಹೊಡಿತದೆ ಅಂತ. ಒಂದು ಸ್ವಲ್ಪ ಮುಖ ದೂರ ಇರ್ಬೋದು. ಸೊ ಗಾಯ್ಸ್, ತಟ್ಟೆ ಕೂಡ ನಾನು ಸೊ ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಸೊ
ಸೊ ತಟ್ಟೆ ಕೂಡ ಇಲ್ಲಿ ಹೆಂಗೆ ಆಗೋಗಿದೆ ನೋಡಿ. ಸೊ ನಾನು ಜಸ್ಟ್ ಸಿಂಪಲಾಗಿ ಫೈರ್ ಮಾಡಿದೆ ಅಷ್ಟೇ, ಇನ್ನೊಂದು ಸ್ವಲ್ಪ ಎಳೆದಿಲ್ಲ. ಸೊ ನಾನು ಸಿಂಪಲಾಗಿ ಫೈರ್ ಮಾಡಿದ್ದಕ್ಕೆ ಇಷ್ಟೊಂದು ಪೆಟ್ಟು ಬಿದ್ದಿದೆ. ಸೊ ಗೈಸ್ ನೋಡ್ಬೋದು ಗೋಲಿ ಹೆಂಗೆ ಬಂದುಬಿಟ್ಟಿದೆ ನೋಡಿ. ಸ್ಯಾಂಪಲ್ ತೋರಿಸ್ತೀನಿ. ಸೊ ನೋಡಿ ಇದು ಈ ಥರ ಪೆಟ್ಟು ಬಿದ್ದೇಳುತ್ತೆ. ಸೊ ನೋಡಿ ಯಾವ ರೀತಿ ಕುತ್ಕೊಂಡಿದೆ. ಹಾಂ, ಈ ಥರ ಪೆಟ್ಟು ಬಿದ್ದರೆ ಒಳಗಡೆ ಇತ್ತ ಕಡೆ ಬಂದ್ಬಿಟ್ಟದ. ಇನ್ನೊಂದು ಸ್ವಲ್ಪ ಜೋರಾಗಿ ಎಳೆದಿದ್ದರೆ ಇತ್ತ ಕಡೆಯಿಂದ ಹತ್ತು ಕಡೆ ಬಂದ್ಬಿಡೋದು. ಬಟ್ ಅಷ್ಟೇ, ಸುಮ್ಮನೆ ಹಾಳು ಮಾಡೋದು ಬೇಡ. ಸೊ ಪಾಕೆಟ್ ಶಾಟು ಎಷ್ಟೊಂದು ಕ್ರೇಜಿ ಆ್ಯಂಡ್ ಎಷ್ಟೊಂದು ಡೇಂಜರಸ್ ಇರುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ತುಂಬ ತೋರಿಸಿದ್ದೀನಿ. ಸೊ ಗೈಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಆ್ಯಂಡ್ ಹೊಸ್ದಾಗಿ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಒಂದು ಸ್ವಲ್ಪ ಎಕ್ಸ್ಪರಿಮೆಂಟ್ಸ್ ಅಲ್ವಾ, ಟಫ್ ಇರುತ್ತೆ. ಸೊ ಕಷ್ಟಪಡ್ತಿದ್ದೀನಿ. ಸೊ ನಿಮ್ಮನ್ನು ಎಂಟರ್ಟೈನ್ ಮಾಡೋ ಜವಾಬ್ದಾರಿ ನಂದು. ಸೊ ಗೈಸ್, ಜಾಬ್ ಎಲ್ಲ ಬಿಟ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಗೈಸ್, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಬಟ್ ನಾನು ಈಗ ಎಲ್ಲ ಒಂದೊಂದೇ ಕಳೀತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನನಗೆ ಏನೂ ಅನುಭವ ಇಲ್ಲ. ಸೊ ನಂದು ಯೂಟ್ಯೂಬ್ ಚಾನಲ್ಲು ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ಲು ಆ್ಯಂಡ್ ವಾಟ್ಸಪ್ ಚಾನಲ್ ಇದೆ. ಸೊ 3 ಚಾನಲ್ನ ಫಾಲೋ ಮಾಡ್ಕೊಂಡಿರಿ. ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ನಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ನಾನು ಅಪ್ಲೋಡ್ ಮಾಡೋ ವೀಡಿಯೋನ ನಿಮಗೆ ಫಸ್ಟ್ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ನೀವೇ ಫಸ್ಟ್ ನೋಡ್ಬೋದು. ಸೊ ಗೈಸ್, ಒಂದು 10 ನಿಮಿಷ ನನಗೋಸ್ಕರ ಯೂಟ್ಯೂಬಲ್ಲಿ ಸ್ಪೆಂಡ್ ಮಾಡಿ. ಸೊ ನಾನು ಅದೇ ಕೇಳ್ತಿದ್ದೀನಿ. ಸೊ ನಿಮ್ಮನ್ನು ಆ ವಿಡಿಯೋದಲ್ಲಿ ಎಂಟರ್ಟೈನ್ ಮಾಡೋ ಜವಾಬ್ದಾರಿ ನಂದು. ಸೊ ಗೈಸ್, ಇಷ್ಟು ತನಕ ವೀಡಿಯೋ ಕಂಪ್ಲೀಟಾಗಿ ನೋಡಿದ್ದೀರ ಅಂತಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸೊ ಕೊನೆಯದಾಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ವೀಡಿಯೋನ ಲಿಂಕ್ನ ಶೇರ್ ಮಾಡ್ಕೊಂಡಿರಿ. ಸೊ ಅದನ್ನು ಕ್ಲಿಯರಾಗಿ ನೀವು ಅದನ್ನು ಶೇರ್ ಮಾಡಿಕೊಂಡ್ರೆ ನನಗೆ ಅಷ್ಟೇ ಸಪೋರ್ಟ್ ಸಾಕು. ಸೊ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್.